ಒಂದು ನಿಮಿಷ ಸಂಪರ್ಕದಲ್ಲಿರಿ. ಚಂದ್ರಶೇಖರ್, ಗಮನಿಸ್ತಾ ಇದ್ದೀವಿ ಉಭಯ ಸಚಿವರುಗಳ ಮಾತು. ಇವರು ಇಷ್ಟೇ ಸಿಟ್ಟನ್ನ, ಇಷ್ಟೇ ರಿಯಾಕ್ಟ್ ಮಾಡೋದನ್ನ ತಮ್ಮ ಕ್ಷೇತ್ರದಲ್ಲಿ ಅಥವಾ ತಮ್ಮ ಇಲಾಖೆಯ ಕೆಲಸಗಳ ಬಗ್ಗೆ ತೋರಿಸಿದ್ರೆ ಇವತ್ತು ಅಬಕಾರಿ ವಿಚಾರವಾಗಿ ನಾವು ಸುದ್ದಿ ಮಾಡುವಂತ ಅಗತ್ಯ ಇರ್ತಿರ್ಲಿಲ್ಲ. ಇನ್ನ ಈ ಒಳ್ಳೆ ಹುಡುಗ ಚಂದ್ರಶೇಖರ್, ಯಾರೋನು ಅವನ ಹೆಸರು ರಾಜೀವ್ ಗೌಡ, ಆತನ ಬಗ್ಗೆ ಹೇಳುವಂತ ಅಗತ್ಯನೂ ಇರ್ತಿರ್ಲಿಲ್ಲ. ಇವರು ಎಷ್ಟು ಒಳ್ಳೆಯವರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯವೇ ಹೇಳ್ತಾ ಇದೆ. ನಮ್ಮ ಇಲಾಖೆಯಲ್ಲಿ ಏನು ನಡೆದಿಲ್ಲ ಅಂತಂದ್ರೆ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು. ನಮ್ಮ ಹುಡುಗ ಒಳ್ಳೆಯವನು, ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಅವ್ನು ಕರ್ಕೊಂಬಂದು ನಿಲ್ಲಿಸಬೇಕಾಗಿತ್ತು ಈ ಮುನಿಯಪ್ಪ ಅವರು. ಆದರೆ ಇಬ್ಬರೂ ಹಿರಿಯರು, ಇಬ್ಬರಿಗೂ ಸೀನಿಯಾರಿಟಿ, ಇಬ್ಬರು ಈ ರೀತಿ ಮಾತಾಡ್ತಾ ಇರೋದು, ರಿಯಾಕ್ಟ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಅಧಿಕಾರ ಇರೋರು ತಮ್ಮ ಕೆಲಸ ಮಾಡಬೇಕು. ನೀವು ಮಾಡಿ ಅಂತ ನಮಗೆ ಹೇಳೋದಲ್ಲ. ಜನ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ಮಾಡಿ ತೋರಿಸಬೇಕಾಗಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು. ಖಂಡಿತ ಶ್ರೀಪಾದ್, ಯಾಕಂತಂದ್ರೆ ಈಗಾಗಲೇ ಬಹಳ ಸ್ಪಷ್ಟವಾಗಿದೆ. ಅಬಕಾರಿ ಸಚಿವರು ತಾವು ಈ ಒಂದು ಮೊದಲನೇ ಬಾರಿ ಅಲ್ಲ, 2-3 ಬಾರಿ ಇದೇ ರೀತಿಯಾದಂತಹ ಕೃತ್ಯದಲ್ಲಿ ತೊಡಗಿದ್ದಾರೆ ಅನ್ನೋಂಥದ್ದಕ್ಕೆ ಬಹಳ ಹಿಂದಿನಿಂದಲೂ ಕೂಡ ಆರೋಪಗಳು ಬರ್ತಾ ಇತ್ತು. ಸೊ ಇದೇ ಮೊದಲೇನಲ್ಲ. ಸೊ ಅವರು ತಾವೇ ತಮ್ಮನ್ನ ಬಚಾವ್ ಮಾಡಿಕೊಳ್ಳುವಂತ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ರಿಪಬ್ಲಿಕ್ ಪ್ರಶ್ನೆಗೆ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಿನ್ನ ವಿರುದ್ಧ ಆಡಿಯೋ ಬಿಟ್ರೆ ಅಂತ. ಸೊ ಅಂದ್ರೆ ಇಲ್ಲಿ ಯಾರು ಕೂಡ ಆಡಿಯೋ ಬೇಕು ಅಂತ ಬಿಟ್ಟಿಲ್ಲ. ಬಹಳ ಸ್ಪಷ್ಟ. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಏನು ಈಗಾಗಲೇ ಲೋಕಾಯುಕ್ತಕ್ಕೆ ದೂರ ಕೊಟ್ಟಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರೇ ನೇರವಾಗಿ ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಬಂದು ಮಾತನಾಡಿದ್ದಾರೆ. ಜೊತೆಗೆ ಆ ಆಡಿಯೋವನ್ನು ಕೂಡ ಲೋಕಾಯುಕ್ತಕ್ಕೆ ಕೊಡುವ ಮೊದಲು ರಿಪಬ್ಲಿಕ್ ಕನ್ನಡಕ್ಕೆ ಆಡಿಯೋವನ್ನು ಕೂಡ ಕೊಟ್ಟಿದ್ರು. ಸೊ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಒಂದು ಬೆವರೇಜ್ ಇದನ್ನ ಓಪನ್ ಮಾಡಲಿಕ್ಕೆ 1.5 ಕೋಟಿ ಅಂದ್ರೆ 1+ ಕೋಟಿ ಹೆಚ್ಚು ಆಗುತ್ತೆ. ಇದರಲ್ಲಿ ಸಚಿವರದೇ ಅತಿ ಹೆಚ್ಚು ಪಾಲು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಸಚಿವರು ಇದರಲ್ಲಿ ಏನು ತೆಗೆದುಕೊಳ್ಳದೇನೆ ಕೇವಲ ಅಧಿಕಾರಿಗಳಷ್ಟೇ ತೆಗೆದುಕೊಂಡಿದ್ದಾರೆ. ಸೊ ಒಂದು ಕಡೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳ ವಿರುದ್ಧ ಮಾತ್ರ ಕ್ರಮ ತೆಗೆದುಕೊಂಡಿದೆ. ಅಂದ್ರೆ ಏನು ಇಲ್ಲ, ಆಡಿಯೋ ಬಿಟ್ಟಿದ್ದಾರೆ, ನಿನ್ನ ವಿರುದ್ಧ ಬಿಡ್ಲಾ ಅಂತ ಹೇಳೋದ ಸಚಿವರು. ಸೊ ಇಲ್ಲಿ ಸರ್ಕಾರ ಯಾಕೆ ಮತ್ತೆ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡ್ತು, ಮತ್ತೆ ಸಚಿವರ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ? ಈ ರೀತಿಯಾದಂತಹ ಪ್ರಶ್ನೆಗಳು ಖಂಡಿತ ಉದ್ಭವ ಆಗುತ್ತೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ಆದ್ರೆ ಇಲ್ಲಿ ಸಾವಿರಾರು ದೊಣ್ಣೆಗಳು, 100 ದೊಣ್ಣೆಗಳು ಬೀಳ್ತಾ ಇದೆ. ಆದ್ರೆ ಇವ್ರು ತಪ್ಪಿಸ್ಕೊಳ್ಳುವಂತ ಕೆಲಸವನ್ನ, ತನ್ನ ಬೆನ್ನನ್ನ ತಾನೇ ತಟ್ಕೊಳ್ಳುವಂತ ನಾನೊಬ್ಬ ಪ್ರಾಮಾಣಿಕ ಸಚಿವ ಅನ್ನುವಂತ ರೀತಿಯಲ್ಲಿ ಸಚಿವ RB ತಿಮ್ಮಾಪುರ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕೇವಲ ಸಚಿವ ತಿಮ್ಮಾಪುರ ಅವರು ಅಷ್ಟೇ ಅಲ್ಲ, ಅವರ ಮಗ ವಿನಯ್ ಮೇಲೂ ಕೂಡ ಅಂತದ್ದೇ ಗಂಭೀರ ಆರೋಪ ಇದೆ. ಸೊ ಅಪ್ಪ ಮಗ ಇಬ್ಬರು ಕೂಡ ಈ ಒಂದು ಅಬಕಾರಿ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಸೊ ಹೀಗಾಗಿ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಇದು ಬೈ ಎಲೆಕ್ಷನ್ ಕೂಡ ಬರ್ತಾ ಇದೆ ಬಾಗಲಕೋಟೆಯಲ್ಲಿ. ಇದರ ಪರಿಣಾಮ ಕೂಡ ಯಾವ ರೀತಿ ಬೀರ್ತಾ ಇದೆ ಅನ್ನೋದು ಸರ್ಕಾರದ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಇದಿಷ್ಟೇ ಅಲ್ಲ, ಮತ್ತೊಂದ್ ಕಡೆ ಏನು ರಾಜೀವ್ ಗೌಡ ಇವರ ಒಂದು ಈವರೆಗೂ ಕೂಡ ಬಂಧನ ಮಾಡಿಲ್ಲ. ಯಾವ್ದಾದಕ್ಕೋ ಸರ್ಕಾರ ತನಿಖೆಯನ್ನ ಮಾಡಲಿಕ್ಕೆ CID ತನಿಖೆ ಮಾಡುತ್ತೆ, ಒಂದು ತಂಡವನ್ನ SIT ರಚನೆಯನ್ನ ಮಾಡುತ್ತೆ. ಇದರಲ್ಲಿ ಯಾಕೆ ಆತನನ್ನ ಹಿಡಿಯೋದಕ್ಕೆ ಯಾವುದೇ ರೀತಿಯಾದಂತಹ ತಂಡವನ್ನ ರಚನೆ ಮಾಡಿಲ್ಲ ಈವರೆಗೂ? ಸೊ ಅಂದ್ರೆ ಎಲ್ಲೊಂದು ಕಡೆ ತನ್ನಗೆ ಬೇಕಾದಂತವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರ ಬಹಳ ಒಂದು ಸೇಫ್ ಗೇಮ್ ಅನ್ನ ಆಡ್ತಾ ಇದೆ. ಸೊ ಇವರೆಗೂ ಕೂಡ ಯಾವ್ದೋ 7 ಕೋಟಿ ಎತ್ಕೊಂಡೋದಂತ ATM ರಾಬರ್ಸ್ ಅನ್ನ ಯಾವುದೇ ಸುಳಿವಿಲ್ಲದೆ ಹೋದ್ರೂ ಕೂಡ ಹಿಡ್ಕೊ ಬರ್ತಾರೆ. ತಮ್ಮದೇ ಪಕ್ಷದ ಒಬ್ಬ ಕಾರ್ಯಕರ್ತ, ಪರಾಜಿತ ಅಭ್ಯರ್ಥಿ ಶಿಡ್ಲಘಟ್ಟದ ರಾಜೀವ್ ಅವ್ರನ್ನ ಇವರಿಗೂ ಕೂಡ ಹಿಡಿದಿಲ್ಲ. ಅಂದ್ರೆ ಇದೆಲ್ಲವೂ ಕೂಡ ಬಹಳ ಸ್ಪಷ್ಟ. ರಾಜ್ಯ ಸರ್ಕಾರ ತನ್ನಗೆ ಬೇಕಾದಂತವ್ರನ್ನ ಸೇಫ್ ಮಾಡುತ್ತೆ, ತನಗೆ ಯಾರು ಬೇಡ ಅಂತವ್ರನ್ನ ಹಿಡಿಯುವಂತ, ಒಂದೇ ದಿನದಲ್ಲಿ ಬಂಧಿಸುವಂತ ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ಹೀಗಾಗಿ ಇದು ಸದನದಲ್ಲೂ ಕೂಡ ಚರ್ಚೆ ಮಾಡಲಿಕ್ಕೆ ಬಿಜೆಪಿ ಒಂದಷ್ಟು ಪ್ಲಾನ್ ಮಾಡಿದೆ. ಈ ಬಾರಿ ಕೂಡ ಏನು RB ತಿಮ್ಮಾಪುರ ಅವರ ರಾಜೀನಾಮೆಗೆ ಪಟ್ಟಣ ಹಿಡಿಯುತ್ತೆ. ಕಾರಣ ಅಂತಂದ್ರೆ ಈಶ್ವರಪ್ಪ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳ ಹಿಂದೆ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಂತ ಸಿದ್ದರಾಮಯ್ಯ ಅವರು ಈಗ ತಿಮ್ಮಾಪುರ ಅವ್ರನ್ನ ಸೇಫ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಒಂದು ಸಚಿವರ ರಾಜೀನಾಮೆ ಕೂಡ ಆಗಿತ್ತು. ಸೊ ಈಗಲೂ ಕೂಡ ಇಂಥದ್ದೇ ಒಂದು ರಾಜೀನಾಮೆ ಪಡಿಲೇಬೇಕು. ಇದರಲ್ಲಿ ಬಿಜೆಪಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಬೇಕು. ಸೊ ಹೀಗಾಗಿ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಇರತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ಹಾಗೆ ಹನುಮಂತ, ನಿಮಗೂ ಕೂಡ ಧನ್ಯವಾದ. ಏನಿದ್ರೆ ಮಾಡ್ತಾರೆ ಸರ್. ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂತ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು.
ಒಂದು ನಿಮಿಷ ಸಂಪರ್ಕದಲ್ಲಿರಿ. ಚಂದ್ರಶೇಖರ್, ಗಮನಿಸ್ತಾ ಇದ್ದೀವಿ ಉಭಯ ಸಚಿವರುಗಳ ಮಾತು. ಇವರು ಇಷ್ಟೇ ಸಿಟ್ಟನ್ನ, ಇಷ್ಟೇ ರಿಯಾಕ್ಟ್ ಮಾಡೋದನ್ನ ತಮ್ಮ ಕ್ಷೇತ್ರದಲ್ಲಿ ಅಥವಾ ತಮ್ಮ ಇಲಾಖೆಯ ಕೆಲಸಗಳ ಬಗ್ಗೆ ತೋರಿಸಿದ್ರೆ ಇವತ್ತು ಅಬಕಾರಿ ವಿಚಾರವಾಗಿ ನಾವು ಸುದ್ದಿ ಮಾಡುವಂತ ಅಗತ್ಯ ಇರ್ತಿರ್ಲಿಲ್ಲ. ಇನ್ನ ಈ ಒಳ್ಳೆ ಹುಡುಗ ಚಂದ್ರಶೇಖರ್, ಯಾರೋನು ಅವನ ಹೆಸರು ರಾಜೀವ್ ಗೌಡ, ಆತನ ಬಗ್ಗೆ ಹೇಳುವಂತ ಅಗತ್ಯನೂ ಇರ್ತಿರ್ಲಿಲ್ಲ. ಇವರು ಎಷ್ಟು ಒಳ್ಳೆಯವರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯವೇ ಹೇಳ್ತಾ ಇದೆ. ನಮ್ಮ ಇಲಾಖೆಯಲ್ಲಿ ಏನು ನಡೆದಿಲ್ಲ ಅಂತಂದ್ರೆ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು. ನಮ್ಮ ಹುಡುಗ ಒಳ್ಳೆಯವನು, ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಅವ್ನು ಕರ್ಕೊಂಡ್ಬಂದು ನಿಲ್ಲಿಸಬೇಕಾಗಿತ್ತು ಈ ಮುನಿಯಪ್ಪ ಅವರು. ಆದರೆ ಇಬ್ಬರೂ ಹಿರಿಯರು, ಇಬ್ಬರಿಗೂ ಸೀನಿಯಾರಿಟಿ, ಇಬ್ಬರು ಈ ರೀತಿ ಮಾತಾಡ್ತಾ ಇರೋದು, ರಿಯಾಕ್ಟ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಅಧಿಕಾರ ಇರೋರು ತಮ್ಮ ಕೆಲಸ ಮಾಡಬೇಕು. ನೀವು ಮಾಡಿ ಅಂತ ನಮಗೆ ಹೇಳೋದಲ್ಲ. ಜನ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ಮಾಡಿ ತೋರಿಸಬೇಕಾಗಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು. ಖಂಡಿತ ಶ್ರೀಪಾದ್, ಯಾಕಂತಂದ್ರೆ ಈಗಾಗಲೇ ಬಹಳ ಸ್ಪಷ್ಟವಾಗಿದೆ. ಅಬಕಾರಿ ಸಚಿವರು ತಾವು ಈ ಒಂದು ಮೊದಲನೇ ಬಾರಿ ಅಲ್ಲ, 2-3 ಬಾರಿ ಇದೇ ರೀತಿಯಾದಂತಹ ಕೃತ್ಯದಲ್ಲಿ ತೊಡಗಿದ್ದಾರೆ ಅನ್ನೋದಕ್ಕೆ ಬಹಳ ಹಿಂದಿನಿಂದಲೂ ಕೂಡ ಆರೋಪಗಳು ಬರ್ತಾ ಇತ್ತು. ಸೊ ಇದೇ ಮೊದಲೇನಲ್ಲ. ಸೊ ಅವರು ತಾವೇ ತಮ್ಮನ್ನ ಬಚಾವ್ ಮಾಡಿಕೊಳ್ಳುವಂತ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ರಿಪಬ್ಲಿಕ್ ಪ್ರಶ್ನೆಗೆ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಿನ್ನ ವಿರುದ್ಧ ಆಡಿಯೋ ಬಿಟ್ರೆ ಅಂತ. ಸೊ ಅಂದ್ರೆ ಇಲ್ಲಿ ಯಾರು ಕೂಡ ಆಡಿಯೋ ಬೇಕು ಅಂತ ಬಿಟ್ಟಿಲ್ಲ. ಬಹಳ ಸ್ಪಷ್ಟ. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಏನು ಈಗಾಗಲೇ ಲೋಕಾಯುಕ್ತಕ್ಕೆ ದೂರ ಕೊಟ್ಟಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರೇ ನೇರವಾಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಬಂದು ಮಾತನಾಡಿದ್ದಾರೆ. ಜೊತೆಗೆ ಆ ಆಡಿಯೋವನ್ನು ಕೂಡ ಲೋಕಾಯುಕ್ತಕ್ಕೆ ಕೊಡುವ ಮೊದಲು ರಿಪಬ್ಲಿಕ್ ಕನ್ನಡಕ್ಕೆ ಆಡಿಯೋವನ್ನು ಕೂಡ ಕೊಟ್ಟಿದ್ರು. ಸೊ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಒಂದು ಬೆವರೇಜ್ ಇದನ್ನ ಓಪನ್ ಮಾಡಲಿಕ್ಕೆ 1.5 ಕೋಟಿ ಅಂದ್ರೆ 1+ ಕೋಟಿ ಹೆಚ್ಚು ಆಗುತ್ತೆ. ಇದರಲ್ಲಿ ಸಚಿವರದೇ ಅತಿ ಹೆಚ್ಚು ಪಾಲು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಸಚಿವರು ಇದರಲ್ಲಿ ಏನು ತೆಗೆದುಕೊಳ್ಳದೇನೆ ಕೇವಲ ಅಧಿಕಾರಿಗಳಷ್ಟೇ ತೆಗೆದುಕೊಂಡಿದ್ದಾರೆ. ಸೊ ಒಂದು ಕಡೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳ ವಿರುದ್ಧ ಮಾತ್ರ ಕ್ರಮ ತೆಗೆದುಕೊಂಡಿದೆ. ಅಂದ್ರೆ ಏನು ಇಲ್ಲ, ಆಡಿಯೋ ಬಿಟ್ಟಿದ್ದಾರೆ, ನಿನ್ನ ವಿರುದ್ಧ ಬಿಡ್ಲಾ ಅಂತ ಹೇಳದ ಸಚಿವರು. ಸೊ ಇಲ್ಲಿ ಸರ್ಕಾರ ಯಾಕೆ ಮತ್ತೆ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡ್ತು, ಮತ್ತೆ ಸಚಿವರ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ? ಈ ರೀತಿಯಾದಂತಹ ಪ್ರಶ್ನೆಗಳು ಖಂಡಿತ ಉದ್ಭವ ಆಗುತ್ತೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ಆದ್ರೆ ಇಲ್ಲಿ ಸಾವಿರಾರು ದೊಣ್ಣೆಗಳು, 100 ದೊಣ್ಣೆಗಳು ಬೀಳ್ತಾ ಇದೆ. ಆದ್ರೆ ಇವ್ರು ತಪ್ಪಿಸ್ಕೊಳ್ಳುವಂತ ಕೆಲಸವನ್ನ, ತನ್ನ ಬೆನ್ನನ್ನ ತಾನೇ ತಟ್ಕೊಳ್ಳುವಂತ ನಾನೊಬ್ಬ ಪ್ರಾಮಾಣಿಕ ಸಚಿವ ಅನ್ನುವಂತ ರೀತಿಯಲ್ಲಿ ಸಚಿವ RB ತಿಮ್ಮಾಪುರ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕೇವಲ ಸಚಿವ ತಿಮ್ಮಾಪುರ ಅವರು ಅಷ್ಟೇ ಅಲ್ಲ, ಅವರ ಮಗ ವಿನಯ್ ಮೇಲೂ ಕೂಡ ಅಂತದ್ದೇ ಗಂಭೀರ ಆರೋಪ ಇದೆ. ಸೊ ಅಪ್ಪ ಮಗ ಇಬ್ಬರು ಕೂಡ ಈ ಒಂದು ಅಬಕಾರಿ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಸೊ ಹೀಗಾಗಿ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಇದು ಬೈ ಎಲೆಕ್ಷನ್ ಕೂಡ ಬರ್ತಾ ಇದೆ ಬಾಗಲಕೋಟೆಯಲ್ಲಿ. ಇದರ ಪರಿಣಾಮ ಕೂಡ ಯಾವ ರೀತಿ ಬೀರ್ತಾ ಇದೆ ಅನ್ನೋದು ಸರ್ಕಾರದ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಇದಿಷ್ಟೇ ಅಲ್ಲ, ಮತ್ತೊಂದ್ ಕಡೆ ಏನು ರಾಜೀವ್ ಗೌಡ ಇವರ ಒಂದು ಈವರೆಗೂ ಕೂಡ ಬಂಧನ ಮಾಡಿಲ್ಲ. ಯಾವ್ದಾದಕ್ಕೋ ಸರ್ಕಾರ ತನಿಖೆಯನ್ನ ಮಾಡಲಿಕ್ಕೆ CID ತನಿಖೆ ಮಾಡುತ್ತೆ, ಒಂದು ತಂಡವನ್ನ SIT ರಚನೆಯನ್ನ ಮಾಡುತ್ತೆ. ಇದರಲ್ಲಿ ಯಾಕೆ ಆತನನ್ನ ಹಿಡಿಯೋದಕ್ಕೆ ಯಾವುದೇ ರೀತಿಯಾದಂತಹ ತಂಡವನ್ನ ರಚನೆ ಮಾಡಿಲ್ಲ ಈವರೆಗೂ? ಸೊ ಅಂದ್ರೆ ಎಲ್ಲೊಂದ್ ಕಡೆ ತನ್ನಗೆ ಬೇಕಾದಂತವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದಲ್ಲಿ ರಾಜ್ಯ ಸರ್ಕಾರ ಬಹಳ ಒಂದು ಸೇಫ್ ಗೇಮ್ ಅನ್ನ ಆಡ್ತಾ ಇದೆ. ಸೊ ಇವರೆಗೂ ಕೂಡ ಯಾವುದೋ 7 ಕೋಟಿ ಎತ್ಕೊಂಡೋದಂತ ATM ರಾಬರ್ಸ್ ಅನ್ನ ಯಾವುದೇ ಸುಳಿವಿಲ್ಲದೆ ಹೋದ್ರೂ ಕೂಡ ಹಿಡ್ಕೊ ಬರ್ತಾರೆ. ತಮ್ಮದೇ ಪಕ್ಷದ ಒಬ್ಬ ಕಾರ್ಯಕರ್ತ, ಪರಾಜಿತ ಅಭ್ಯರ್ಥಿ ಶಿಡ್ಲಘಟ್ಟದ ರಾಜೀವ್ ಅವ್ರನ್ನ ಇವರಿಗೂ ಕೂಡ ಹಿಡಿದಿಲ್ಲ. ಅಂದ್ರೆ ಇದೆಲ್ಲವೂ ಕೂಡ ಬಹಳ ಸ್ಪಷ್ಟ. ರಾಜ್ಯ ಸರ್ಕಾರ ತನಗೆ ಬೇಕಾದಂತವ್ರನ್ನ ಸೇಫ್ ಮಾಡುತ್ತೆ, ತನಗೆ ಯಾರು ಬೇಡ ಅಂತವ್ರನ್ನ ಹಿಡಿಯುವಂತ, ಒಂದೇ ದಿನದಲ್ಲಿ ಬಂಧಿಸುವಂತ ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ಹೀಗಾಗಿ ಇದು ಸದನದಲ್ಲೂ ಕೂಡ ಚರ್ಚೆ ಮಾಡಲಿಕ್ಕೆ ಬಿಜೆಪಿ ಒಂದಷ್ಟು ಪ್ಲಾನ್ ಮಾಡಿದೆ. ಈ ಬಾರಿ ಕೂಡ ಏನು RB ತಿಮ್ಮಾಪುರ ಅವರ ರಾಜೀನಾಮೆಗೆ ಪಟ್ಟಣ ಹಿಡಿಯುತ್ತೆ. ಕಾರಣ ಅಂತಂದ್ರೆ ಈಶ್ವರಪ್ಪ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳ ಹಿಂದೆ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಂತ ಸಿದ್ದರಾಮಯ್ಯ ಅವರು ಈಗ ತಿಮ್ಮಾಪುರ ಅವ್ರನ್ನ ಸೇಫ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಒಂದು ಸಚಿವರ ರಾಜೀನಾಮೆ ಕೂಡ ಆಗಿತ್ತು. ಸೊ ಈಗಲೂ ಕೂಡ ಇಂಥದ್ದೇ ಒಂದು ರಾಜೀನಾಮೆ ಪಡಿಲೇಬೇಕು. ಇದರಲ್ಲಿ ಬಿಜೆಪಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಬೇಕು. ಸೊ ಹೀಗಾಗಿ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಇರತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ಹಾಗೆ ಹನುಮಂತ, ನಿಮಗೂ ಕೂಡ ಧನ್ಯವಾದ. ಸರ್ಕಾರ ಏನಿದ್ರೆ ಮಾಡ್ತಾರೆ. ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂತ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು.